ಯಾಕೇನಾಯ್ತು? ಯಾಕೆ ಗಾಬರಿ ಆಗ್ತಿದ್ಯಾ? ಅಲ್ಲ, ನಾನು ಏನೋ ಯೋಚನೆ ಮಾಡ್ತಾ ಇದ್ದೇನೆ, ಸಡನ್ ಆಗಿ ಕರೆದಿಯಲ್ಲ. ಓಕೆ, ನಿಂಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಬಾ. ಒಂದ್ ನಿಮಿಷ ಜೀವನ್. ಅಯ್ಯೋ, ಇದು ಹಾಗಿರ್ಲಿ, ಬಾ. ನೀನು ಗುಡ್ ನ್ಯೂಸ್ ಖುಷಿ ಪಡ್ತೀಯ? ಬಾ 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 ಬಾ. ಕಮ್ 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 ಕಮ್, ಇಟ್ಸ್ ಓಕೆ, ಕಮ್. ಬಾ ಬಾ ಬಾ. ಓ ಗಾಡ್, ಪ್ರೆಗ್ನೆನ್ಸಿ ರಿಪೋರ್ಟ್ ಅಲ್ಲೇ ಇದೆ. ಯಾರಾದ್ರೂ ನೋಡ್ಬಿಟ್ರೆ ಏನ್ ಮಾಡ್ಲಿ? ಏನು ಯೋಚನೆ ಮಾಡ್ತಿದ್ಯಾ? ನಥಿಂಗ್. ಓಕೆ, ಗುಡ್ ನ್ಯೂಸ್ ಏನ್ ಗೊತ್ತಾ? ಕಂಪನಿ ನನ್ನನ್ನ ಪ್ರಮೋಟ್ ಮಾಡ್ತಿದ್ಯಂತೆ. ಖುಷಿ ಆಯ್ತಾ? ಆರ್ ಯು ಹ್ಯಾಪಿ? ವಾವ್, ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ವಿಷಯ ಏನ್ ಗೊತ್ತಾ? ಪ್ರಮೋಷನ್ ಲಿಸ್ಟ್ ಅಲ್ಲಿ ನಾನು ಟಾಪ್ 1 ಅಲ್ಲಿ ಇದ್ದೀನಂತೆ. ಗ್ರೇಟ್ ಗ್ರೇಟ್. ಒಂದು ನಿಮಿಷ. ಯಾರಾದ್ರೂ ನೋಡಕ್ಕೂ ಮೊದಲು ಫೈಲ್ ಎತ್ತಿಟ್ಕೋಬೇಕು. ಮೈ ಗಾಡ್, ಇವಾಗ ಏನ್ ಮಾಡ್ಲಿ ನಾನು? ಅತ್ತೆ, ಮಂದಾಕಿನಿ. ಬಂದೇರಿ. ತಂದೆ. ಯಾಕ್ರಿ ಇಷ್ಟು ಲೇಟು? ಅಯ್ಯ, ವಯಸ್ಸಾಗಿದೆ ಕಣೆ, ಎಲ್ಲ ತಡ ಆಗತ್ತೆ. ನಿನ್ಗೆ ಅನುಭವ ಆಗಿಲ್ವಾ? ನೋಡಿ, ನಿಮಗೂ ವಯಸ್ಸಾಗಿರ್ಬೋದು, ನನ್ನನ್ನು ಸೇರಿಸ್ಕೋಬೇಡಿ. ಐ ಆಮ್ ಆಲ್ವೇಸ್ ಯಂಗ್. ನೀನು ಹೆಂಗೋ ನೀನು ಹೆಂಗೋ ಅಂದೆ. ಅಯ್ಯೋ, ಇದೇನ್ರಿ ಇದು? ಎಲ್ಲಿ ಐಟಮ್ಮು? ಎಲ್ಲ ತಂದಿದ್ದೇನಲ್ಲ ನೀ ಕೊಟ್ಟಿದ್ ಲಿಸ್ಟ್ ಪ್ರಕಾರ. ನಾನ್ ಕೊಟ್ಟಿದ್ ಲಿಸ್ಟ್ ಏನು, ನೀವು ತಂದಿರೋದೇನು? ಸುಮಾರು ಸಾಮಾನ್ ಇಲ್ಲ ನೋಡಿ. ಎಲ್ಲ ಕರೆಕ್ಟ್ ಆಗೇ ಇದೆ. ತಂದಿದ್ರೆ ನಾನು ಹೇಳ್ತಾ ಇದ್ನಾ? ಅಪ್ಪ, ಇನ್ಮೇಲೆ ಮಾರ್ಕೆಟ್ಗೆ ನೀವು ಹೋಗ್ಬೇಡಿ. ಮಿಸ್ 1988ನೇ ಕಳಿಸಿ, ಯಾವ್ದು ಮಿಸ್ ಮಾಡಲ್ಲ. ಅಯ್ಯೋ, ಅಷ್ಟೇ. ಇವಳನ್ನ ಕಳ್ಸಿದ್ರೆ ಮಾರ್ಕೆಟ್ನವ್ರ ಗತಿ ಏನು? ಯಾಕ್ರಿ, ನಾನೇನ್ರಿ ಮಾಡ್ತೀನಿ? ಅಲ್ಲ ಕಣೆ, ನಿನ್ ಬ್ಯೂಟಿ ನೋಡ್ತಾ ವ್ಯಾಪಾರ ಮಾಡಕ್ ಆಗಲ್ಲ ಅಂದೆ. ಹಂಗ ಹೇಳಿ ಮಸ್ಕ ಹೊಡಿಬೇಡಿ. ಕುತ್ಕೊಳ್ಳಿ, ಕಾಫಿ ತರ್ತೀನಿ. ಯಾರೋ ಸಿಕ್ಕಿರ್ಬೇಕು, ಅದಕ್ಕೆ ಲೇಟ್ ಆಗಿದೆ. ಪಕ್ಕದ ಮನೆ ಪಂಕಜ ಸಿಕ್ಕಿದ್ರು. ತಮಾಷೆ ಮಾಡ್ದೆ ಕಣೆ, ನನ್ನ ಹಳೆ ಕಲೀಗ್ ಸಿಕ್ಕಿದ್ರು, ಮಾತಾಡ್ತಾ ಇದ್ದೆ, ಅದಕ್ಕೆ ಲೇಟ್ ಆಯ್ತು. ಹಂಗ ಹೇಳಿ ಮತ್ತೆ. ಅಪ್ಪಿ. ಅಪ್ಪ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಅಯ್ಯೋ, ಇದನ್ನ ಹೇಳದೆ ಮರ್ತನಲ್ಲ ರೀ. ಒಂದ್ ನಿಮಿಷ ಬನ್ನಿ. ಬಂದೆ. ಬನ್ನಿ. ಏನಮ್ಮ? ನೋಡಿ, ಇದು ಭೂಮಿಗೆ ಮತ್ತೆ ಅಪ್ಪಿಗೆ ಒಂದೇ ತರ ಹೊಲ್ಸೋಣ ಅಂತ. ಚೆನ್ನಾಗಿದೆ ನೋಡಿ ಡಿಸೈನ್. ಅಪ್ಪಿ ಬಾಯ್. ಹಾ ಅಮ್ಮ, ಬಂದೆ, ಒಂದು ನಿಮಿಷ. ನೋಡಿ ಚಿನ್ನ, ನಿಂಗೆ ಭೂಮಿಗೆ ಒಂದೇ ತರ ಮಾಡ್ಸೋಣ ಅಂತ. ವಾವ್. ಅದಕ್ಕೆ ನೀವು ಇಲ್ಲಿ? ಹಾ, ಊಟ ತಗೊಂಡ್ಬಂದೆ. ಅವ್ನು ಕೊಡಿ. ಇಲ್ಲ ಪರವಾಗಿಲ್ಲ, ನೀವು ಕೊಡಿ. ಅದಕ್ಕೆ ಕೊಡಿ ಕೊಡಿ. ಭಾರ ಇದೆ. ನೀವು ಬರ್ತೀರ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಡುಮ್ಮ ಸರ್ ಒಳ್ಳೆ ಸರ್ಪ್ರೈಸ್ ಆಗುತ್ತೆ. ಬನ್ನಿ. ಇವರು ಮನೆಯಿಂದ ಕ್ಯಾರಿಯರ್ ತಂದಿದ್ದಾರೆ ಅಂದ್ರೆ ಬಿಗ್ ಬ್ರದರು ಇವರು ಇಬ್ರು ಏನಾದರೂ ಕ್ಲೋಸ್ ಆಗ್ತಿದಾರಾ? ಅದಕ್ಕೆ ಕೂತ್ಕೊಳ್ಳಿ. ಆ ಜಾಗ ನಂದಲ್ಲ, ನಾನಲ್ಲಿ ಕೂರಕ್ಕಾಗಲ್ಲ. ಅಯ್ಯೋ ಅದಕ್ಕೆ ನೀವು ಇಲ್ಲೇ ಕೂತ್ಕೋಬೇಕು. ಅಲ್ಲೇ ತಾನೇ ಸರ್ಪ್ರೈಸ್ ಇರೋದು. ಇನ್ಮೇಲೆ ಗೆಳೆಯಂದು ಏನೇನಿದೆಯೋ ಅದೆಲ್ಲ ನಿಮ್ಮದು. ಓಕೆ, ಕೂತ್ಕೊಳ್ಳಿ. ಇಲ್ಲ, ಅದು ಅದಕ್ಕೆ ಪ್ಲೀಸ್ ಕೂತ್ಕೊಳ್ಳಿ.
ಕೂತ್ಕೊಳ್ಳಿ. ಹಾಂ, ನಾನು ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ಬಂದೆ. ಅಯ್ಯೋ ದೇವ್ರೆ, ಇವತ್ತು ನೀನೇ ಕಾಪಾಡ್ಬೇಕಪ್ಪ. ಅಯ್ಯೋ, ಎನ್ವಲಪ್ ಎಲ್ಲೋಯ್ತು? ಆಚೆ ಎಲ್ಲಾದ್ರೂ ಬಿದ್ದೋಯ್ತಾ? ಗಾಡ್, ಎನ್ವಲಪ್ ಎಲ್ಲೋಯ್ತು? ಇಲ್ಲೇ ಎಲ್ಲೋ ಬಿದ್ದಿರ್ಬೇಕಲ್ಲ. ಮತ್ತೇನಾದ್ರೂ ಕೇಳೋಣ. ಅತ್ತೆ, ಒಂದು ಇಂಪಾರ್ಟೆಂಟ್ ಎನ್ವೆಲಪ್ ಮಿಸ್ ಆಗಿದೆ. ನೀವೇನಾದ್ರೂ ನೋಡಿದ್ರಾ? ಎನ್ವಲಪ್ಪ ಇಲ್ವಲ್ಲಮ್ಮ, ನೋಡ್ಲಿಲ್ಲ. ಆಫೀಸ್ ರಿಲೇಟೆಡಾ? ಹಾ ಅತ್ತೆ. ಅಂಥದ್ದೆಲ್ಲ ಹುಷಾರಾಗಿ ಇಟ್ಕೋಬೇಕಲ್ವಮ್ಮ. ಅಲ್ಲೇ ಇಲ್ಲಾದ್ರೂ ಬಿದ್ದಿರ್ಬೇಕು, ನೋಡು ಒಂದ್ಸಲಿ. ಛೇ, ಎಲ್ಲಿ ಹೋಯ್ತಿದು? Awesome. It's just awesome. ಆಸಮ್ ಅನ್ನೋ ಪದನೇ ತೀರಾ ಕಡಿಮೆ. ಥ್ಯಾಂಕ್ ಯು ಗಾಡ್. ಬಹಳ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು ನನಗೆ. ಒಬ್ಬ ಫುಡ್ ಲವರ್ ಆಗಿ ನಾನು ಎಲ್ಲೆಲ್ಲಿ ಏನೇನು ಸಿಕ್ಕುತ್ತೋ ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಇದು ಬೇರೆ ಥರನೇ ಇದೆ, ಸೂಪರ್ ಆಗಿದೆ. ವೆಜ್ ಐಟಮ್ಸ್ನ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ, ಇಷ್ಟು ಎಕ್ಸೈಟಿಂಗ್ ಆಗಿ ಪ್ರೆಸೆಂಟ್ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ಸ್ ಫಾರ್ ದಿಸ್. ಪ್ಲೆಷರ್, ಆನರ್. ನಿಜ ಹೇಳ್ಬೇಕು ಅಂದ್ರೆ ಇದೆಲ್ಲ ಮಾಡೋವಾಗ ನನ್ಗೆ ತುಂಬಾನೇ ಭಯ ಆಯ್ತು. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಇಷ್ಟ ಆಗದೆ ಇದ್ರೆ ನನ್ನ ಕಥೆ ಏನು. ಬಟ್ ಈಗ ನೀವು ಎಂಜಾಯ್ ಮಾಡ್ಕೊಂಡು ತಿಂತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಅದು ಹಾಗೇನೆ, ಫುಡ್ನ ಎಂಜಾಯ್ ಮಾಡ್ಕೊಂಡು ತಿನ್ನೋರಿದ್ರೆ ಅಡುಗೆ ಮಾಡೋರ್ಗೂ ಒಂದು ಖುಷಿ. ಈ ಪ್ರಪಂಚದಲ್ಲಿ ತುಂಬಾ ರುಚಿ ರುಚಿಯಾಗಿ ಊಟ ಮಾಡೋನು, ಫುಡ್ನ ಎಂಜಾಯ್ ಮಾಡೋನು, ಅವ್ರಿಗಿಂತ ಶ್ರೀಮಂತರು ಬೇರೆ ಯಾರೂ ಇಲ್ಲ. ನೀವು ನೋಡಿ ಬೇಕಾದ್ರೆ ಎಷ್ಟೇ ಲಕ್ಸುರಿಯಲ್ಲಿ ಊಟದಷ್ಟು ಖುಷಿಯಾಗ್ಲಿ ತೃಪ್ತಿಯಾಗ್ಲಿ ಕೊಡಲ್ಲ. ಅದಕ್ಕೆ ತಿಂದಾಗ ಮಾತ್ರನೇ ತೇಗ್ ಬರೋದು, ತಿನ್ನದ್ ಸರ ಹಾಕೊಂಡಾಗಲ್ಲ. ಅದಕ್ಕೆ ನಾನು ಫುಡ್ನ ತುಂಬಾ ಲವ್ ಮಾಡ್ತೀನಿ, ತಿಂಡಿ ಪೊದ ತರ ತಿಂತೀನಿ. ನಿಜ, ಎಷ್ಟೋ ಜನ ಕೈ ತುಂಬಾ ದುಡಿತಾರೆ, ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡಕ್ಕೆ ಅವ್ರ ಹತ್ರ ಸಮಯನೇ ಇರಲ್ಲ. ಅಂತವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇವ್ರು ಯಾಕಾದ್ರೂ ದುಡಿತಿದ್ದಾರೆ ಅಂತ ಅನ್ಸುತ್ತೆ. ಹಾಗೆ ನೋಡಿದ್ರೆ ನೀವು ಸರಿಯಾಗೇ ಇದ್ದೀರಾ. ಜಸ್ಟ್ ಸ್ವಲ್ಪ ಸ್ವಲ್ಪ ಬಡಿಸ್ಲಾ? ಕೇಳ್ತಾ ಇದ್ದೀರಲ್ಲ, ಪ್ಲೀಸ್ ಬಡಿಸಿ. ಸಾರಿ, ಇನ್ನೂ ಮುಗ್ದಿದೆ ಅನ್ಕೊಂಬಿಟ್ಟೆ ಗೆಳೆಯ. ಇದೊಂದು ಅರ್ಜೆಂಟ್ ರೆಡಿ ಮಾಡಕ್ಕೆ ಹೇಳಿದ್ದಲ್ಲ, ಸ್ವಲ್ಪ ಚೆಕ್ ಮಾಡಬೇಕಾಗಿತ್ತು. ಊಟ ಆದ್ಮೇಲೆ ನೋಡು, ಓಕೆ? ಆನಂದ್ ಅವರೇ ಪ್ಲೀಸ್ ಏನಾದ್ರೂ ಒಂದು ಟೇಸ್ಟ್ ಮಾಡಿ. ಇಲ್ಲ, ಏನು ಬೇಡ, ಪರವಾಗಿಲ್ಲ. ತೋಳ ಏನಿದು? ಥ್ಯಾಂಕ್ ಯು. ಅದಕ್ಕೆ ಕಂಟಿನ್ಯೂ. ಅಮೃತಧಾರೆ ಎಲ್ಲ ಸಂಚಿಕೆಗಳನ್ನ ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.